ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅಂದರೆ ಬಹಳ ಇಷ್ಟ. ಶಿವರಾತ್ರಿಯಂದು ಭಕ್ತರು ನಿಷ್ಕಲ್ಮಶ ಮನಸ್ಸಿನಿಂದ ಬಹಳಷ್ಟು ಭಕ್ತಿಯಿಂದ ಯಾರು ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಒಲಿಯುವಂತಹ ಶಿವ. ಮೇಡಮ್, ನೀವು ಶಿವನ ಜಾಗರಣೆ ಮತ್ತು ಉಪವಾಸದ ಬಗ್ಗೆ, ಶಿವರಾತ್ರಿಯ ಜಾಗರಣೆ ಬಗ್ಗೆ ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಉಪವಾಸ ಅಂತ ಹೇಳಿದ್ರೆ ಪದವೇ ಹೇಳೋ ಹಾಗೆ, ಉಪ ಅಂತ ಹೇಳಿದರೆ ಹತ್ತಿರ, ವಾಸ ಅಂದರೆ ವಾಸ ಮಾಡ್ತಕ್ಕಂಥದ್ದು. ಅಂದರೆ ಎಲ್ಲ ವ್ರತಕಥೆಗಳಲ್ಲೂ ಕೂಡ ಸಾಧಾರಣವಾಗಿ ಉಪವಾಸ ಇರೋದಕ್ಕೆ ಹೇಳ್ತಾರೆ. ಅದರಲ್ಲೂ ಕೂಡ ಶಿವರಾತ್ರಿಯಲ್ಲಿ ಉಪವಾಸಕ್ಕೆ ವಿಶೇಷವಾದಂಥ ಆದ್ಯತೆ. ಅಂದರೆ ಆಹಾರದ ಮೇಲೆ ನಮಗೆ ಯಾವಾಗ ನಿಯಂತ್ರಣವಿರುತ್ತೋ ಆಗ ಆರೋಗ್ಯ ಚೆನ್ನಾಗಿರುತ್ತೆ ಮೊದಲನೇದಾಗಿ. ಎರಡನೇದಾಗಿ ಪೂಜೆ ಮಾಡುವಾಗ ಮನಸ್ಸು ಪ್ರಧಾನ, ಭಾವವೇ ಪ್ರಧಾನ. ಹಾಗಾಗಿ ನಮ್ಮ ಆಹಾರದ ಮೇಲೆ ನಿಯಂತ್ರಣವಿದ್ದಾಗ ನಾವು ಒಂದೇ ಮನಸ್ಸಿನಿಂದ ಪೂಜೆ ಮಾಡಬಹುದು. ಈಗ ಕಠಿಣವಾದಂಥ ಆಹಾರ ಅಥವಾ ಜೀರ್ಣಕ್ರಿಯೆಗೆ ಕಠಿಣವಾಗುವಂಥ ಆಹಾರವನ್ನು ಸ್ವೀಕರಿಸಿದರೆ ಪದೇ ಪದೇ ನಾವು ಎದ್ದು ವಾಶ್ರೂಮ್ಗೆ ಹೋಗಬೇಕಾದಂಥ ಸಂದರ್ಭ ಬರಬಹುದು ಅನ್ನೋ ಕಾರಣಕ್ಕಾದರೆ ಒಂದು ಲೆಕ್ಕ. ಆದರೆ ಇನ್ನೊಂದು ಲೆಕ್ಕ, ಯಾವಾಗ ನಾವು ಉಪವಾಸದಲ್ಲಿ ಇರ್ತೀವಿ ಆವಾಗ ನಮ್ಮ ದೇಹ ತನ್ನಂತಾನೇ ಶುದ್ಧೀಕರಿಸ್ಕೊಳ್ಳುತ್ತೆ. ಇದು ವಿಜ್ಞಾನ. ಹಾಗಾಗಿ ಉಪವಾಸವನ್ನು ಶಿವರಾತ್ರಿಯ ದಿನ ವಿಶೇಷವಾಗಿ ಹೇಳಿದರು. ಇನ್ನು ಜಾಗರಣೆಯ ವಿಷಯಕ್ಕೆ ಬಂದರೆ, ಜಾಗೃತ ಅವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಇದು ಹೇಗೆ ಬಂತು ಶಿವರಾತ್ರಿ ಅನ್ನೋದನ್ನು ನಾವು ಫಸ್ಟ್ ಮೊದಲನೇದಾಗಿ ಗಮನಿಸಬೇಕಾಗತ್ತೆ. ಈ ಉಪವಾಸ ಜಾಗರಣೆ ಯಾಕಾಗಿ ಬಂತು? ಪೌರಾಣಿಕ ಹಿನ್ನೆಲೆ ತಗೊಂಡಾಗ, ಸಮುದ್ರ ಮಥನದ ಸಮಯದಲ್ಲಿ ಸಮುದ್ರ ಮಥನವಾದಂಥ, ಅಂದರೆ ಅದನ್ನು ಸಮುದ್ರನ ಕಡಿದು, ಯಾವಾಗ ಕ್ಷೀರ ಸಮುದ್ರವನ್ನು ಕಡಿದು ಅಮೃತ ಬರೋದಕ್ಕಿಂತ ಮುಂಚೆ ಕಾರ್ಕೋಟಕವಾದಂಥ ವಿಷ ಬರುತ್ತೆ. ಆ ವಿಷದ ಹೊಗೆಯಿಂದ, ಆ ಹೊಗೆಯ ಒಂದು ಕ್ಷಣ ಮಾತ್ರ ಹೊಗೆ ಎಲ್ಲವನ್ನು ಪರಿಸರದಲ್ಲಿ ಹೋಗಿದ್ರಿಂದನೇ ಸಾಕಷ್ಟು ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲರೂ ಸಾವನ್ನಪ್ತಾರೆ. ಇದನ್ನು ನೋಡಿದಂತಹ ದೇವಾನುದೇವತೆಗಳು ಇದನ್ನು ಸ್ವೀಕರಿಸೋದಕ್ಕೆ ಯಾರು ಸಮರ್ಥರು ಅಂತ ಯೋಚನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡದೇ ಇರುವಂತಹ ಶಿವನಿಗೆ ಬೋಳೆಶಂಕರ ಅನ್ನೋ ಹೆಸರು ಕೂಡ ಇದೆ. ಅಂದರೆ ಆತ ಭಕ್ತರಿಗೆ ಸಾಳೆ ಬೋಳೆಯಾಗಿ ಏನನ್ನೂ ಯೋಚನೆ ಮಾಡದೆ ಆತ್ಮಲಿಂಗವನ್ನೇ ಕೊಟ್ಟಂಥವನು ಪರಮೇಶ್ವರ. ಆತ ಏನು ಮಾಡ್ತಾನೆ, ಹಿಂದೆ ಮುಂದೆ ನೋಡದೆ ಆ ಕಾರ್ಕೋಟಕ ವಿಷವನ್ನು ಸ್ವೀಕರಿಸ್ಬಿಡ್ತಾನೆ. ಇದನ್ನು ನೋಡಿದಂಥ ಪಾರ್ವತಿ ಬಂದು ಆತನ ಕಂಠವನ್ನು ಹಿಡಿದು ಬಿಡ್ತಾಳೆ. ಆಗ ವಿಷ ಅಲ್ಲೇ ನಿಂತು ಬಿಡುತ್ತೆ. ಆತ ವಿಷಕಂಠನಾಗ್ತಾನೆ, ನೀಲಕಂಠನಾಗ್ತಾನೆ. ಆ ಪಾತ್ರೆಯನ್ನು ಆಕೆ ತಳ್ಳಿಬಿಡ್ತಾಳೆ. ಆ ಪಾತ್ರೆಯಲ್ಲಿ ಇದ್ದಂಥ ಅಲ್ಪ ಸ್ವಲ್ಪ ಹನಿ ಹನಿಯಾದಂಥ ವಿಷ ಭೂಲೋಕದ ಮೇಲೆ ಚೆಲ್ಲಿ, ಭೂಮಿಯಲ್ಲಿ ಚೆಲ್ಲಿ ಕೆಲವಷ್ಟು ಬಳ್ಳಿಗಳು, ಮರಗಳು, ಸರ್ಪಗಳು, ಚೇಳುಗಳ ಮೇಲೆ ಬಿದ್ದುಬಿಟ್ಟು ಅವು ವಿಷಪೂರಿತವಾಗುತ್ತೆ. ಈಗ ವಿಷ ಏರಿದೆ, ವಿಷ ಇದೆ, ಕಂಠದಲ್ಲಿ ಇದೆ ಪರಮೇಶ್ವರನಿಗೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಷ ಇದ್ದಾಗ ರಾತ್ರಿ ಮಲಗೋ ಹಾಗಿಲ್ಲ. ಕಾರ್ಕೋಟಕ ವಿಷ ಏರ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಶಿವನನ್ನು ಮಲಗೋಕೆ ಬಿಡೋದು ಬೇಡ ಅಂತ ದೇವತೆಗಳ ವೈದ್ಯರಾದಂಥ ಅಶ್ವಿನಿ ದೇವತೆಗಳು, ಧನ್ವಂತರಿ ಎಲ್ಲರೂ ಹೇಳ್ತಾರೆ. ಆಗ ಶಿವನನ್ನು ಎಚ್ಚರದಿಂದ ಇರಿಸಬೇಕು. ಶಿವ ಹೇಗೆ ಎಚ್ಚರದಿಂದ ಇರ್ತಾನೆ? ಶಿವ ಭಕ್ತಪ್ರಿಯ. ಅವನಿಗೆ ಭಕ್ತರು ಏನೇ ಕೇಳಿದ್ರು ಕೊಡುವಂಥದ್ದು ಶಿವನ ಒಂದು ಅಭ್ಯಾಸ. ಆಗೇನು ಮಾಡ್ತಾರೆ, ಭಜನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇಡೀ ರಾತ್ರಿ ಶಿವನನ್ನು ಎಚ್ಚರಗೊಳಿಸಬೇಕು, ಅವನನ್ನು ಎಚ್ಚರದಿಂದ ಇರಿಸಬೇಕು ಅಂತ ಹೇಳಿ ಇಡೀ ರಾತ್ರಿ ಭಜನೆಯನ್ನು ಮಾಡ್ತಾರೆ. ಅವನಿಗೆ ಆತ ವಿಷವನ್ನು ಸೇವಿಸಿದ್ರಿಂದ ಆತನ ಭಕ್ತರು ಯಾರೂ ಕೂಡ ಅಂದು ಆಹಾರವನ್ನು ಸ್ವೀಕರಿಸದೆ ಉಪವಾಸವಿದ್ದು ಇಡೀ ರಾತ್ರಿ ಭಜನೆಯನ್ನು ಮಾಡ್ತಾ ಆತನನ್ನು ಎಚ್ಚರಗೊಳಿಸಿಕೊಂಡು ನಂತರದಲ್ಲಿ ಅವರು ಸುಖ ಸಂಭ್ರಮದಿಂದ ಇರ್ತಾರೆ ಅಂತ ಹೇಳಿ ಶಾಸ್ತ್ರಗಳು ನಮಗೆ ಹೇಳುತ್ತೆ. ಮೇಡಮ್, ಮಾತನಾಡಿಸ್ತೀನಿ ನಿಮ್ಮನ್ನ. ನಾಗರಾಜ್ ಸರ್, ಶಿವನಿಗೆ ಬಿಲ್ವಪ್ರಿಯ ಶಿವ ಅಂತ ಹೇಳ್ತಾರೆ. ಬಿಲ್ವಪತ್ರೆಯೇ ಶಿವನಿಗೆ ಯಾಕೆ ಪ್ರಿಯ? ಒಂದು ಬಿಲ್ವಪತ್ರೆಯನ್ನು ಅರ್ಪಿಸಿ ಶಿವನಿಗೆ ಪೂಜೆಯನ್ನು ಮಾಡಿದರೆ ಇಷ್ಟಾರ್ಥಗಳು ಫಲಿಸುತ್ತೆ ಅಂತ ಹೇಳ್ತಾರೆ. ಈ ಬಿಲ್ವಪತ್ರೆ ಮತ್ತು ಶಿವನ ಒಂದು ಆರಾಧನೆಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ಸಾಮಾನ್ಯವಾಗಿ ಸ್ವಲ್ಪ ನಾನು ಧಾರ್ಮಿಕ ವಿಷಯಕ್ಕಿಂತ ವೈಜ್ಞಾನಿಕ ದೃಷ್ಟಿಯಲ್ಲಿ ಧಾರ್ಮಿಕ ಆಚರಣೆಗಳನ್ನು ಗಮನಿಸುವಂತಹ ವ್ಯಕ್ತಿ. ಈಗಾಗಲೇ ಮೇಡಮ್ ಅವರು ವಿಷಕಂಠ ಮತ್ತು ವಿಷವನ್ನು ಪ್ರಾಶನ ಮಾಡಿ ಲೋಕದ ಕ್ಷೇಮದ ಚಿಂತನೆ, ಅದೇ ರೀತಿಯಲ್ಲಿ ನಾವು ಭಗವಂತನಿಗೆ ಅರ್ಪಿಸುವಂತಹ ಯಾವುದೇ ವಸ್ತುಗಳ ಹಿಂದೆ ಮೂಲಭೂತವಾಗಿ ನಮ್ಮ ಭಾವದ ವಿಷಯವನ್ನು ಮುಖ್ಯವಾಗಿ ಶಾಸ್ತ್ರಗಳು ಹೇಳುತ್ತೆ. ನೀವು ತುಳಸಿಯನ್ನು ವಿಷ್ಣುವಿಗೆ ಅರ್ಪಿಸುವುದಾಗಲಿ, ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡುವುದಾಗಲಿ, ಗರಿಕೆಯನ್ನು ಗಣಪತಿಗೆ ಅರ್ಪಣೆ ಮಾಡುವುದಾಗಲಿ, ಇದರ ಹಿಂದೆ ಶಾಸ್ತ್ರಗಳು ಹೇಗೆ ಹೇಳುತ್ತೆ ಅಂತಂದರೆ, ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ, ಸರ್ವಭೂತ ದಯಾಪುಷ್ಪಂ ಸತ್ಯಪುಷ್ಪಂ ವಿಶೇಷತಃ, ಜ್ಞಾನಪುಷ್ಪಂ ತಪಪುಷ್ಪಂ ಕ್ರಿಯಾಪುಷ್ಪಂ ತಥೈವ ಚ ಜ್ಞಾನಂ ಚೈವಾಷ್ಟಮಂ ಪುಷ್ಪಂ ಏಭಿಸ್ತುಷ್ಯಂತು ಕೇಶವಾಂತ್. ಅಂತಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಭಾವದ ಒಂದು ವಿಷಯವನ್ನು ಆಧರಿಸಿಕೊಂಡಂತೆ ಭಕ್ತಿಯ ಅರ್ಪಣೆ ಮಾಡುವಲ್ಲಿ ಇದೆಲ್ಲ ಮಾಧ್ಯಮ ವಸ್ತುಗಳಾಗಿ ಶಾಸ್ತ್ರಗಳು ಹೇಳ್ತಾ ಹೋಗುತ್ತೆ. ಒಂದು. ಎರಡನೆಯದ್ದಾಗಿ
ಈ ಎಲ್ಲ ಸಸ್ಯರಾಶಿಗಳೇನಿದ್ದಾವೆ ಅಥವಾ ಪತ್ರೆಗಳೇನಿದ್ದಾವೆ ಇದೆಲ್ಲವುದೂ ಕೂಡ ಒಂದಷ್ಟು ಔಷಧೀಯ ಗುಣಗಳುಳ್ಳಂತಹ, ಉದಾಹರಣೆಗೆ ನಾವು ಒಂದು ನದಿಯ ಸ್ನಾನವನ್ನು ಮಾಡ್ತೇವೆ ಅಂತ ಅಂದ್ಕೊಳ್ಳಿ. ಆ ನದಿಯ ಸ್ನಾನದಿಂದ ಅಂತರಂಗ ಬಹಿರಂಗ ಶುದ್ಧತೆಯನ್ನು ಶಾಸ್ತ್ರ ಒಂದು ದೃಷ್ಟಿಯಲ್ಲಿ ಹೇಳ್ತದೆ. ಆದರೆ ಅದರ ಹಿಂದಿನ ವೈಜ್ಞಾನಿಕವಾದಂತಹ ಗುಣಗಳನ್ನು ನೋಡುವುದಿದ್ರೆ ನದಿಯ ಉಗಮಗಳಾಗುವಂತಹ ಜಾಗಗಳು ಯಾವುದು ಕೇಳಿದರೆ ಬೆಟ್ಟಗುಡ್ಡಗಳು ಮತ್ತು ಅಭಯಾರಣ್ಯದ ಮಧ್ಯದಲ್ಲಿ ಅದು ಏನು ಹುಟ್ಟಿಕೊಳ್ಳುತ್ತದೆ. ಅಂತಹ ಜಲಗಳು ಔಷಧೀಯ ಗುಣಗಳನ್ನು ಹೊಂದಿಕೊಂಡಂತೆ ಆ ಜಲ ಹರಿತಾ ಹೋಗುತ್ತದೆ. ಅಂತಹ ಜಲದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಹೀಗೆ ನಿಮಗೆ ಈ ಪತ್ರೆಗಳಲ್ಲಿ ಬಹಳಷ್ಟು ಔಷಧೀಯ ಗುಣಗಳು. ನೀವು ರುದ್ರಾಕ್ಷಿಯನ್ನು ಧರಿಸಿದರೆ ಆ ರುದ್ರಾಕ್ಷಿಗೆ ಅದರದ್ದೇ ಆದಂಥ ಒಂದಷ್ಟು ಗುಣಧರ್ಮಗಳು, ಸತ್ವ ಗುಣಧರ್ಮಗಳಿದ್ದಾವೆ. ಅದು ದೇಹವನ್ನು ಯಾವ ರೀತಿಯಲ್ಲಿ ಇಡ್ತದೆ ಅನ್ನುವುದಕ್ಕೆ ವೈಜ್ಞಾನಿಕ ಉತ್ತರಗಳಿದ್ದಾವೆ, ಅಂತಂದರೆ ವೈದ್ಯಕೀಯವಾದಂಥ ಉತ್ತರ. ಅದೇ ರೀತಿಯಲ್ಲಿ ಶಿವನಿಗೂ ಮತ್ತು ಬಿಲ್ವಪತ್ರೆಗೂ ಇರುವಂಥ ಒಂದು ಧಾರ್ಮಿಕವಾದಂತಹ ಮತ್ತು ಖಗೋಳಕ್ಕೆ ಸಂಬಂಧಪಟ್ಟಂತಹ ಒಂದು ವೈಬ್ರೇಷನ್ಗೆ ಸಂಬಂಧಪಟ್ಟ, ತತ್ವಕ್ಕೆ ಸಂಬಂಧಪಟ್ಟಂತಹ ಸಂಬಂಧ, ಆ ಆಧಾರ ಒಂದು. ಎರಡನೇದಾಗಿ ಅರ್ಪಣೆ ಮಾಡುವಂತಹ ವ್ಯಕ್ತಿಯ ಭಾವ ಒಂದು. ಇದೆಲ್ಲ ಸೇರಿಕೊಂಡಂತೆ ಅದು ಪ್ರೀತಿ, ಅದರಿಂದ ನಮಗೆ ಶುಭ ಫಲಗಳು ಅಥವಾ ಅನುಗ್ರಹ ಆಗುತ್ತೆ ಹೇಳುವಂತಹ ಚಿಂತನೆ. ಈ ರೀತಿಯಲ್ಲಿ ನಾವು ವಿಜ್ಞಾನದ ದೃಷ್ಟಿಕೋನದಲ್ಲಿ ಇದನ್ನು ಅಧ್ಯಾತ್ಮವನ್ನು ಕಾಣ್ತಾ ಹೋದಾಗ ನಿಮಗಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಇನ್ನು ಜಾಗರಣೆಗೆ ಇನ್ನೊಂದು ಆಯಾಮದ ಉತ್ತರವನ್ನು ಕೊಡ್ತಾರೆ. ಶಿವಪಾರ್ವತಿಯರ ವಿವಾಹ ಕಾಲ ಅನ್ನುವಂಥದ್ದೇನಿದೆ ಅದು ರಾತ್ರಿಯ ಕಾಲ. ಆ ರಾತ್ರಿಯ ಕಾಲದಲ್ಲಿ ದೇವಾನುದೇವತೆಗಳೆಲ್ಲರೂ ಕೂಡ ಸಂಭ್ರಮಿಸಿದಂತಹ ಒಂದು ಕಾಲ ಅಂತ. ಸಂಭ್ರಮಿಸ್ತಾ ಜಾಗರಣೆಯನ್ನು ಮಾಡಿದರು ಅಂತ ಹೇಳುವಂಥ. ಹೀಗೆ ಒಂದೊಂದು ಪುರಾಣಗಳು ಒಂದೊಂದು ರೀತಿಯ ಉತ್ತರವನ್ನು ಕೊಡ್ತದೆ ಅನ್ನುವುದಕ್ಕಿಂತಲೂ ಪರ್ಟಿಕ್ಯುಲರ್ ಕೆಲವೊಂದು ಸಂದರ್ಭಗಳನ್ನು ಕೋಟ್ ಮಾಡ್ತಾ ಒಂದೊಂದು ಪುರಾಣಗಳು ಒಂದೊಂದು ಹಿನ್ನೆಲೆಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಶಿವರಾತ್ರಿಯಲ್ಲಿ ಒಟ್ಟಾರೆಯಾಗಿ ಉಪವಾಸ ಮತ್ತು ಜಾಗರಣೆ, ಇದರ ಜೊತೆಗೆ ಅವನ ಅಭಿಷೇಕ, ಭಸ್ಮಾರ್ಚನೆ, ಬಿಲ್ವಾರ್ಚನೆ, ಇದೆಲ್ಲವುದೂ ಕೂಡ ಒಂದು ಮಿಷಿನ್ನ ಹಾಗೆ ನಾವು ಮಾಡಿದರೆ ಪ್ರಯೋಜನಗಳಿಲ್ಲ ಅನ್ನುವಂಥದ್ದನ್ನು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು. ಏನು ಕೇಳಿದರೆ ತ್ರಿಕರಣದ ಶುದ್ಧತೆಯನ್ನು ಹೇಳ್ತಾರೆ. ಕಾಯ, ವಾಚ, ಮನಸ. ಕಾಯಿಕ, ವಾಚಿಕ, ಮಾನಸಿಕ. ನೀವು ಯಾವುದೇ ಒಂದು ಕರ್ಮ ಮಾಡುವುದಿದ್ರೂ ಕೂಡ ಕರ್ಮವನ್ನು ಮಾಡಿದ ಭಾವ ಯಾವುದು ಅಂತ ಒಂದು ಪ್ರಶ್ನೆ ಬರ್ತದೆ. ಯಾದೃಶಿ ಭಾವನಾ ಯತ್ರ ಸಿದ್ಧಿರ್ ಭವತಿ ತಾದೃಶಿ ಅಂತ. ಯಾವ ದೃಷ್ಟಿಯ ಭಾವದಿಂದ ಯಾವ ಕರ್ತವ್ಯವನ್ನು ಮಾಡ್ತೀರಿ ಆ ಕರ್ತವ್ಯ ಆ ಭಾವಕ್ಕೆ ಅನುಗುಣವಾದಂತಹ ಫಲವನ್ನು ಕೊಡುತ್ತೆ ಅಂತ. ಅದು ನಾವೀಗ ಮಾತಾಡ್ತಾ ಇರುವ ವಿಷಯ ಆದರೂ ಕೂಡ ಅಷ್ಟೇ. ನಮಗೆ ಶಿವರಾತ್ರಿ ಮನಸ್ಸಿನಲ್ಲಿ ಮೈಮನಗಳಲ್ಲಿ ಇಲ್ಲದೇ ಇದ್ದರೆ ನಾವು ಏನು ಗ್ರಂಥಗಳಿಂದ ನೋಡಿಕೊಂಡು ಹೆಕ್ಕಿಕೊಂಡು ಬಂದಿದ್ದೇವೆ ಅದು ಮಾತ್ರ ಹೊರಗೆ ಬರ್ತದೆ. ಒಂದು ವೇಳೆ ನಮಗೆ ಮೈಮನದಲ್ಲಿ ಶಿವನ ಚಿಂತನೆ ಇವತ್ತು ಉಂಟು ಅಂತಂದರೆ ಗ್ರಂಥವನ್ನು ಹೊರತುಪಡಿಸಿದ ವಿಷಯಗಳು ಕೂಡ ಶಿವನ ಕುರಿತಾದದ್ದು ನಮ್ಮ ಬಾಯಿಂದ ಬಂದರೆ ಆಶ್ಚರ್ಯ ಇಲ್ಲ ಅಂತ. ಹಾಗಾಗಿ ಭಾವಶುದ್ಧತೆಯಿಂದ, ತ್ರಿಕರಣ ಶುದ್ಧತೆಯಿಂದ ನೀವು ಮಾಡುವಂತಹ ಶಿವನ ಚಿಂತನೆ ಬೇಡ. ನೀವು ದೇವಾಲಯಕ್ಕೆ ಹೋಗಬೇಡಿ. ನನಗೆ ಈ ದೇವಾಲಯಕ್ಕೆ ಹೋಗುವುದು ಅಥವಾ ಒಂದು ಪರ್ಟಿಕ್ಯುಲರ್ ಆ ದಿನ ಬಂದಾಗ ಮಾತ್ರ ಹೋಗುವುದು ಇದು ನನಗೆ ಅಷ್ಟೊಂದು ಸಮಾಧಾನಕರ ವಿಷಯ ಅಲ್ಲ. ಆ ಶಿವನ ಚಿಂತನೆ ಹೇಳುವಂಥದ್ದು, ಅವನ ಮಹಿಮೆ ಹೇಳುವಂಥದ್ದು ಅದು ನಿತ್ಯ. ಅದು ನೈಮಿತ್ತಿಕ ವಿಧಿಯಲ್ಲಿ ಇರಬೇಕಾದದ್ದು. ಅದನ್ನು ನಾವು ಒಂದು ದಿನಕ್ಕೆ ಸೀಮಿತ ಆದರೆ ಎಲ್ಲ ದಿನವೂ ಮಾಡಿಕೊಂಡು ಈ ದಿನದಲ್ಲಿ ಅದನ್ನು ವೃದ್ಧಿಸಿದರೆ ಅದಕ್ಕೆ ವಿಶೇಷವಾದಂತಹ ಫಲಗಳು ಖಂಡಿತ ಸಾಧ್ಯ. ಹಾಗಾಗಿ ಭಾವದಿಂದ, ಭಾವಶುದ್ಧತೆಯಿಂದ ಮಾಡುವಂತಹ ವ್ರತ ಏನಿದೆ ಇದು ಹಬ್ಬ ಅನ್ನುವುದಕ್ಕಿಂತಲೂ ಇದನ್ನು ವ್ರತ ಅಂತ ಶಾಸ್ತ್ರಗಳು ನಮಗೆ ಹೇಳ್ತದೆ. ಸುದೀರ್ಘವಾದಂತಹ ವ್ರತವನ್ನು ಆಚರಣೆ ಮಾಡಿ ಆಮೇಲೆ ಇದನ್ನು ಉದ್ಯಾಪನೆಯ ಮೂಲಕ ಶಿವನಿಗೆ ಅರ್ಪಣೆ ಮಾಡಬೇಕು ಹೇಳುವಂತಹ ವಿಷಯವನ್ನು ಕೂಡ ನಮಗೆ ಪುರಾಣಗಳು ಸೂಚನೆ ಕೊಡ್ತದೆ. ಹಾಗಾಗಿ ಭಾವಶುದ್ಧತೆಯಿಂದ ಅರ್ಪಣೆ ಮಾಡುವಂತಹ ಭಕ್ತಿ ಏನಿದೆ ಅದಕ್ಕೆ ಶಿವನ ಅನುಗ್ರಹ ಹೇಳುವಂತಹದ್ದು ಆಗತ್ತೆ ಅನ್ನುವಂಥದ್ದು ಸ್ಪಷ್ಟವಾದಂತಹ ಪುರಾಣಗಳ ಸಂದೇಶ. ಸಾಕಷ್ಟು ವಿಚಾರಗಳಿದೆ, ತಿಳ್ಕೊಳ್ತಾ ಹೋಗೋಣ ಸರ್.